ನಿಲ್ಸಿ. ನೀವಿಬ್ರೇ ಮಾತಾಡ್ತಿದ್ರೆ ನಮ್ಗೆ ಹೇಗೆ ಅರ್ಥ ಆಗ್ಬೇಕು? ಅದೇನ್ ವಿಷಯ ಅಂತ ಹೇಳ್ಬಾರ್ದಾ? ಸೇವಂತಿ, ಅದೇನಾಯ್ತು ಅಂತ ನೀನಾದ್ರೂ ಹೇಳು. ಅತ್ತೆ, ಆ ಕರ್ಮಕಾಂಡ ಏನು ಅಂತ ನಿಮ್ ಮಗನ್ ಬಾಯಿಂದಾನೆ ಕೇಳಿ. ಆ ಅಸಹ್ಯನ ನಾನು ಹೇಳೋದಕ್ಕಾಗಲ್ಲ. ಸೇವಂತಿ, ಏನ್ ಹೀಗೆಲ್ಲ ಮಾತಾಡ್ತಿದ್ಯಾ ನೀನು? ಅಂತ ನನ್ ಮಗ ಏನ್ ಮಾಡ್ದ? ಅರ್ಜುನ, ಮಾತಾಡು. ನೀನ್ ಈ ರೀತಿ ಮೌನವಾಗಿ ನಿಂತ್ಕೊಂಡ್ರೆ ನಮಗ್ ಗಾಬರಿ ಆಗುತ್ತೆ ಕಣೋ. ಎಲ್ರು ಈ ತರ ಬಂದು ಕೇಳೋಂಥದ್ದು ಏನೂ ಆಗಿಲ್ಲ ಅಜ್ಜಿ. ಇವಳು ಸುಮ್ಮನೆ ಕೋಪ ಮಾಡ್ಕೊಂಡಿದ್ದಾಳೆ. ಸುಳ್ಳು, ಬರೀ ಸುಳ್ಳು. ನಿಮ್ ಮೊಮ್ಮಗ ಮೊದ್ಲಿನ ತರ ಇನ್ನೋಸೆಂಟ್ ಅಲ್ಲ ಅಜ್ಜಿ. ಅವರು ತುಂಬಾ ಮುಂದೆ ಹೊರದಿದ್ದಾರೆ. ಸಿಕ್ಬಿದ್ನಲ್ಲ ಅಂತ ಕೋಪ ಮಾಡ್ಕೊಂಡಿದ್ದಾರೆ. ಅರ್ಜುನ, ಸೇವಂತಿ ಹೇಳ್ತಿರೋದು ಏನು? ಏನಾಯ್ತು ಅಂತ ಹೇಳೋ. ಹೋಗ್ಲಿ ಸೇವಂತಿ, ನೀನಾದ್ರೂ ಹೇಳಮ್ಮ. ಏನು ಅಂತ ಹೇಳಿ ಮಾವ? ಒಬ್ಬ ಹೆಂಡತಿ ಇದನ್ನೆಲ್ಲ ಹೇಗೆ ಹೇಳ್ತಾಳೆ? ಅವತ್ತೇ ಅಜ್ಜಿ ನನಗೆ ಎಷ್ಟು ಸಲ ಎಚ್ಚರಿಸಿದ್ರು. ಹೇಳ್ತಾನೆ ಇದ್ರು ಅಮೀರನ ನಂಬೇಡ ಅಂತ. ಆದ್ರೆ ನಾನು ನನ್ನ ಗಂಡ ಒಬ್ಬ ಶ್ರೀರಾಮಚಂದ್ರ ಅಂತ ನಂಬಿಟ್ಟೆ. ಅದಕ್ಕೆ ಅಜ್ಜಿ ಹೇಳಿದ್ದನ್ನ ನಾನು ಸೀರಿಯಸ್ ಆಗಿ ತಗೊಳ್ಳೇ ಇಲ್ಲ. ಆದ್ರೆ ಇವಾಗ ಅನಿಸ್ತಾ ಇದೆ ನಾನು ಅವಾಗ್ಲೇ ಹುಷಾರಾಗಿರ್ಬೇಕಾಗಿತ್ತು ಅಂತ. ಇವ್ರನ್ನ ನಂಬಿ ಮೀರಾನ್ ಇವ್ರ ಜೊತೆ ಕಳಿಸ್ಕೊಟ್ನಲ್ಲ, ತುಂಬಾ ದೊಡ್ಡ ತಪ್ಪಾಗೋಯ್ತು ಮಾವ. ಮೀರಾ ಏನ್ ಮಾಡಿದ್ಲು ಅರ್ಜುನ? ಅಯ್ಯೋ, ಏನು ಇಲ್ಲ ಅಜ್ಜಿ. ಇವಳು ಸುಮ್ಮನೆ ತಪ್ಪು ತಿಳ್ಕೊಂಡಿದ್ದಾಳೆ. ಅರ್ಜುನ, ಇವಳು ಏನ್ ತಪ್ಪು ತಿಳ್ಕೊಂಡಿದ್ದಾಳೆ ಅದನ್ನಾದ್ರೂ ಹೇಳೋ. ಯಾಕೆ ಸುಮ್ನೆ ನಿಂತಿದ್ಯಾ? ಹೇಳಿ. ನಿಮ್ಮಮ್ಮ ಕೇಳ್ತಿದಾರಲ್ಲ, ನೀವೇನೋ ಮಾಡ್ಕೊಂಡ್ ಬಂದಿದ್ದೀರಲ್ಲ ಸಾಧನೆ, ಅದೇನೋ ಅಂತ ನಿಮ್ಮಮ್ಮಂಗೆ ಹೇಳಿ. ಹೇಳೋದಕ್ಕೂ ಅಸಹ್ಯ ಆಗುವಂತ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಹೇಗೆ ಹೇಳ್ಕೋತಾರೆ ಮಾವ? ಇವರು ಆ ಮೀರಾ ಜೊತೆ